ನಮಸ್ಕಾರ, ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತೊಂದು ರುಚಿಕರವಾದ ಸೊಪ್ಪಿನ ತಂಬ್ಳಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇದು ಯಾವ ಸೊಪ್ಪು ಮತ್ತು ಹೇಗೆ ತಂಬ್ಳಿ ಮಾಡೋದು, ಏನೇನು ಹಾಕೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತೋರಿಸ್ತಾ ಇರೋದು ಎಳೆಯ ಗಂಧದ ಸೊಪ್ಪು. ಈ ಸೊಪ್ಪಿನಿಂದ ನಾವಿವತ್ತು ರುಚಿಕರವಾದ ತಂಬ್ಳಿನ ಮಾಡ್ಬೋದು. ನೋಡಿ, ಈ ಎಳೆ ಕುಡಿ ಏನಿರತ್ತಲ್ಲ, ಗಂಧದ ಸೊಪ್ಪಿನ ಕುಡಿ, ಅದನ್ನು ನಾನು ಕೊಯ್ದುಕೊಂಡು ಬಂದಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು 5ರಿಂದ 6 ಕುಡಿ ಸಾಕು ತಂಬ್ಳಿಗೆ. ನೋಡಿ ಫ್ರೆಂಡ್ಸ್, ನಾನೊಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ತುಪ್ಪ ಕರಗಿದೆ. 1/4 ಚಮಚ ಆಗೋಷ್ಟು ಜೀರಿಗೆ, ನೆಕ್ಸ್ಟು 4 ಕಾಳು ಮೆಣಸು. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಉಪ್ಪನ್ನ ಹಾಕಿ ಹುರಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊಪ್ಪೆಲ್ಲ ಹುರಿದಿದ್ದಾಗಿದೆ. ಇದು ಸ್ವಲ್ಪ ತಣ್ಣಗಾಗೋವರೆಗೆ ನಾನು ಹಾಗೆ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಹುರಿದಿರೋ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸೊಪ್ಪು, ಜೀರಿಗೆ, ಕಾಳು ಮೆಣಸನ್ನೆಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು 5-6 ಚಮಚ ತುರಿದಿರೋ ತೆಂಗಿನ ತುರಿ, ನೋಡಿ. ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊ ಬರ್ತಾ ಇದ್ದೀನಿ. ನೋಡಿ, ಇವಾಗ ಪೇಸ್ಟ್ ರೆಡಿ ಆಗಿದೆ. ಇದನ್ನ ನಾನೊಂದು ದಬ್ರಿಗೆ ಹಾಕ್ತಾ ಇದ್ದೀನಿ, ಪಾತ್ರೆಗೆ. ನೆಕ್ಸ್ಟು ಸ್ವಲ್ಪ ನೀರನ್ನ ತಗೊಂಡ್ಬಿಟ್ಟು ಜಾರ್ನ ತೊಳೆದು ಹಾಕ್ತಾ ಇದ್ದೀನಿ. ಅಂದರೆ ಇದರಲ್ಲಿ ವೇಸ್ಟ್ ಆಗಬಾರ್ದಲ್ಲ, ಎಕ್ಸ್ಟ್ರಾ ಉಳಿದಿರೋ ಅಂಟ್ಕೊಂಡಿರೋ ಐಟಮ್ಸ್ ಎಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಈ ರೀತಿ ಲಿಕ್ವಿಡ್ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ, 1 ಚಮಚದಷ್ಟು ಬೆಲ್ಲ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ತುಪ್ಪ, ಜೀರಿಗೆ ಮತ್ತು ಒಣ ಮೆಣಸನ್ನ ಒಗ್ಗರಣೆ ಮಾಡ್ಕೊಂಡಿರೋದು. ಇವಾಗ ಕೊನೆಯದಾಗಿ 1 ಕಪ್ ಆಗೋಷ್ಟು ಗಟ್ಟಿ ಮೊಸರು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರುಚಿಕರವಾದ ಗಂಧದ ಕುಡಿ ತಂಬ್ಳಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ ಈ ತಂಬ್ಳಿ. ನೀವೊಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಗೆಲ್ರಿಗೂ ಈ ತಂಬ್ಳಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಂತೂ ಈ ತಂಬ್ಳಿನ ತುಂಬಾ ಇಷ್ಟಪಡ್ತಾರೆ, ಗ್ರೀನ್ ತಂಬ್ಳಿ ಅಂತ ಹೇಳಿಕೊಂಡು. ನಾನು ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ವೆರೈಟೀಸ್ ಆಫ್ ತಂಬ್ಳಿನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನೀವು ಈ ತಂಬ್ಳಿ ಮಾಡಿಬಿಟ್ಟು ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ. ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ರುಚಿಕರವಾದ ಗಂಧದ ಕುಡಿಯಿಂದ ತಂಬ್ಳಿನ ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನಾವು
ಸ್ವಾರ್ಲೆ ಕುಡಿ ಅಥವಾ ಸ್ವಾರ್ಲೆ ಸೊಪ್ಪು ಅಂತ ಕರಿತೀವಿ. ಇದು ನಮ್ಮ ಮಲೆನಾಡಿನಲ್ಲಿ ತೋಟಗಳಲ್ಲೆಲ್ಲ ಸಿಗತ್ತೆ. ಇದ್ರದ್ದು ಒಂದು ಸ್ವಲ್ಪ ಭಾಗನ ನಾವು ಪಾಟಲ್ಲಿ ನೆಟ್ಕೊಂಡ್ರೂ ಸಾಕು, ಚೆನ್ನಾಗಿ ಚಿಗುರು ನೋಡಿ. ಕುಡಿ ಪಾರ್ಟು ಸಹ ಇದೆ. ಇದನ್ನು ನಾವು ನಮ್ಮ ಹಳ್ಳಿ ಕಡೆ ಎಲ್ಲ ಅನೇಕ ಔಷಧಿಗಳಿಗಾಗಿಯೂ ಸಹ ಯೂಸ್ ಮಾಡ್ತೀವಿ. ಇದರಿಂದ ತುಂಬ ಅಡಿಗೆಗಳನ್ನು ನಾವು ಮಾಡ್ತಾ ಇರ್ತೀವಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಸಿರ್ಸಿ, ಸಿದ್ದಾಪುರ ಆ ಕಡೆಗೆಲ್ಲ ಇದನ್ನು ಕನ್ನೆ ಕುಡಿ ಅಂತಲೂ ಕರೀತಾರೆ ನೋಡಿ. ಇದರಿಂದ ಇವತ್ತೊಂದು ರುಚಿಕರವಾದ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಬಾಣಲಿನ ತಗೊಂಡಿದ್ದೀನಿ. ನಾನು ಈ ಥರ ತಂಬಳಿ ಅಥವಾ ಮಸಾಲೆ ಪದಾರ್ಥಗಳನ್ನು ಹುರಿಯೋದಕ್ಕೆ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಸೊಪ್ಪನ್ನೆಲ್ಲ ಬಾಣಲಿಗೆ ಹಾಕಿದ್ದೀನಿ. ಮತ್ತು 1 ಚಮಚ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ. ಮತ್ತು ಒಂದು 15-20 ಕಾಳುಮೆಣಸುಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಸಿಮೆಣಸು ಅಥವಾ ಒಣಮೆಣಸನ್ನು ಖಾರ ಜಾಸ್ತಿ ಬೇಕು ಅನ್ನೋರು ಯೂಸ್ ಮಾಡ್ಕೋಬೋದು. ಇಲ್ಲ ಕಾಳುಮೆಣಸನ್ನೇ ಇನ್ನೊಂದು 15-20 ಜಾಸ್ತಿ ಖಾರಕ್ಕೆ ಹಾಕ್ಕೋಬೋದು. ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು, ನೀಟಾಗಿ ಬೇಯಬೇಕು. ಇದು ಸೊಪ್ಪು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಹೀಗೆ ಮಾಡಿಬಿಟ್ರೆ ಸಾಕು, ಸೊಪ್ಪು ಕಲರ್ ಚೇಂಜ್ ಆಗುತ್ತೆ, ಅಂದರೆ ಫ್ರೈ ಆಗಿಬಿಡತ್ತೆ ನೋಡಿ. ನೀವು ಬೇಕಿದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಸಹ 1 ಚಮಚ ಹಾಕ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಜೀರಿಗೆ, ಕಾಳುಮೆಣಸೆಲ್ಲ. ಇದಕ್ಕೆ ಒಂದು 3/4 ಕಪ್ ಆಗೋಷ್ಟು ನಾನು ತೆಂಗಿನ ತುರಿನ ಹಾಕಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ನಮಗೆ ತಂಬಳಿ ತುಂಬ ಟೇಸ್ಟಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಪೇಸ್ಟ್ ಸಹ ರೆಡಿಯಾಗಿದೆ. ತುಂಬ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಡಿ ನೋಡಿ. ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ನಾನು. ನಂತರ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಸ್ವಲ್ಪ ಹಾಕಿದ್ದೀನಿ. ತುಂಬ ನೀರು ಆಗಬಾರ್ದಲ್ವ ನೋಡಿ. ಈ ಹದಕ್ಕೆ ಇದ್ದರೆ ಸಾಕು ನೋಡಿ. ಇದು ಪರ್ಫೆಕ್ಟಾಗಿ ತಂಬಳಿ ಹದ ರೆಡಿ ಇದೆ. ನೆಕ್ಸ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮತ್ತು ಸಿಹಿಗೆ ಅಂತ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇದಕ್ಕೆ ಬೆಲ್ಲ ಯೂಸ್ ಮಾಡಿದರೆ ಹಳ್ಳಿ ಬೆಲ್ಲ ನಾನು ಯೂಸ್ ಮಾಡ್ತಿರೋದು. ನಿಮಗೆ ಸಿಹಿ ಬೇಡ ಅಂತಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಬೆಲ್ಲನ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಹೀಗೆ ಅಂದರೆ ಉಪ್ಪು ಮತ್ತು ಬೆಲ್ಲ ಎರಡೂ ಕರಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಮಿಕ್ಸ್ ಆಗಿದೆ, ಬೆಲ್ಲ ಉಪ್ಪು ಎರಡೂ ಕರಗಿದೆ ಫ್ರೆಂಡ್ಸ್ ನೋಡಿ. ಇದಕ್ಕೆ ನಾನಿವಾಗ ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ. ಒಂದು 3/4 ಕಪ್ ಆಗೋಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು 3 ಜನಕ್ಕೆ ಸಾಕಾಗುವಷ್ಟು ತಂಬಳಿನ ಮಾಡಿದ್ದೀನಿ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ. ಇವಾಗ ರೆಡಿ ಇದೆ. ಇದಕ್ಕೆ ನಾನು ತುಪ್ಪ ಮತ್ತು ಜೀರಿಗೆ, ಸ್ವಲ್ಪ ಕಾಳುಮೆಣಸು ಬೇಕಿದ್ದರೂ ಹಾಕ್ಕೊಂಡು, ಕಾಳುಮೆಣಸು ಪೌಡ್ರನ್ನ ಹಾಕ್ಕೊಂಡು ಒಗ್ಗರಣೆ ಹಾಕಿರೋದನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲ ನಿಮಗೆ ಸಾಕು, ಫಸ್ಟೇ ಹಾಕಿದ ಕಾಳುಮೆಣಸು ಸಾಕು ಅಂತ ಅನಿಸಿದ್ರು ಸಾಕು ಫ್ರೆಂಡ್ಸ್ ನೋಡಿ. ಇವಾಗ ರುಚಿಕರವಾದ ತಂಬಳಿ ರೆಡಿ ಇದೆ. ಯಾವುದೇ ಸೊಪ್ಪಿನ ತಂಬಳಿಗಳನ್ನು ನಾವು ಮಲೆನಾಡುಗಳಲ್ಲಿ ಮಧ್ಯಾಹ್ನಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ರಾತ್ರಿಗೆಲ್ಲ ನಾವು ಸೊಪ್ಪಿನ ತಂಬಳಿನ ಯೂಸ್ ಮಾಡಲ್ಲ. ಯಾಕೆಂದರೆ ಸೊಪ್ಪಿನ ತಂಬಳಿಗಳು
ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಹಾಗೆ ರಾತ್ರಿ ಟೈಮು ಸೊಪ್ಪಿನ ತಂಬಳಿ ಊಟ ಮಾಡಬಾರ್ದು, ಅಂದರೆ ಕಣ್ಣಿಗೆ ಸ್ವಲ್ಪ ಹಾನಿಯಾಗತ್ತೆ ಅಂತಾರೆ. ಅದಕ್ಕೋಸ್ಕರ ನಾವು ಸೊಪ್ಪಿನ ತಂಬಳಿಗಳನ್ನು ಮಧ್ಯಾಹ್ನಕ್ಕೆ ಆಗೋವಷ್ಟು ಮಾತ್ರ ಮಾಡಿರ್ತೀವಿ. ನೋಡಿ ಫ್ರೆಂಡ್ಸ್, ರುಚಿಕರವಾದ ತಂಬಳಿ ರೆಡಿಯಾಗಿದೆ. ಕುಡಿಯೋಕ್ಕೂ ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ಫ್ರೆಂಡ್ಸ್, ನಾನು ಇಲ್ಲಿ ತೋರಿಸ್ತಾ ಇರೋದು ಚಕ್ರಮುನಿ ಸೊಪ್ಪು ಅಂತ. ನೋಡಿ, ಇದನ್ನು ವಿಟಮಿನ್ ಸೊಪ್ಪು ಅಂತಲೂ ಕರೀತಾರೆ. ಇದನ್ನು BP ಸೊಪ್ಪು ಅಂತ ಕೂಡ ಕೆಲವರು ಕರೀತಾರೆ. ನೋಡಿ, ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈ ಸೊಪ್ಪನ್ನೆಲ್ಲ ಹಾಕಿದ್ದೀನಿ. ಒಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ, ಮತ್ತು ಒಂದು ಅರ್ಧ ಚಮಚ ಜೀರಿಗೆ, ಒಂದು 25 ಕಾಳು ಮೆಣಸು. ನೀವು ಹಸಿಮೆಣಸು ಬೇಕಿದ್ದರೂ ಹಾಕ್ಕೋಬೋದು ಈ ಹಂತದಲ್ಲಿ. ಇದನ್ನ ನಾನು ಫಸ್ಟು ಹಾಗೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗನೇ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಮತ್ತು ಮಿಕ್ಸಿ ತೊಳೆದ ನೀರನ್ನೇ ಸಹ ಹಾಕಿದ್ದೀನಿ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಸಿಹಿಗೆ ಬೆಲ್ಲ. ಇದು ಸ್ವಲ್ಪ ಸಿಹಿಯಾಗೇ ಇರುತ್ತೆ ಈ ತಂಬಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನೆಕ್ಸ್ಟು ನಾನು ಒಂದು 3/4 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರನ್ನ ಹಾಕಿಬಿಟ್ಟು ನೋಡಿ, ಮೊಸರು ಹಾಕಿ ಆದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ತುಪ್ಪ, ಜೀರಿಗೆ ಒಂದು ಮೆಣಸು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಇವಾಗ ನೋಡಿ, ತಂಬಳಿ ರುಚಿಕರವಾಗಿ ರೆಡಿಯಾಗಿದೆ. ಅನ್ನದ ಜೊತೆ ತುಂಬ ಚೆನ್ನಾಗಾಗತ್ತೆ. ನೀವು ಹಾಗೆ ಬೇಕಾದ್ರೂ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಗ್ರೀನ್ ತಂಬಳಿ ಅಂತ ಹೇಳಿದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಮತ್ತು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈ ಒಂದೆಲ್ಗನ ಕೊಯ್ದು ನಾವು ಕ್ಲೀನಾಗಿ ತೊಳ್ಕೊಬೇಕು, ಮಣ್ಣು ಇಲ್ಲದೆ ಇರೋ ರೀತಿಲಿ. ನೀವು ನಮ್ಮ ಕಡೆ ಇದು ತೋಟ ಗದ್ದೆಗಳಲ್ಲೆಲ್ಲ ಸಿಗತ್ತೆ. ನೀವು ಬೇಕಿದ್ರೆ ಇದ್ರ ಬೇರುಗುಡ್ಲೆ ಏನು ಇರತ್ತಲ್ಲ, ಬೇರು ಇದ್ದಿದ್ದ ಪಾರ್ಟ್ನ ನೋಡಿಕೊಂಡು ನೀವು ಒಂದು ಪಾಟಲ್ಲಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಿಮಗೆ ಯಾವುದೇ ಅಡುಗೆ ಮಾಡಬೇಕಿದ್ರೂ ಇದನ್ನ ಕೊಯ್ಕೊಂಡು ನೀವು ಫ್ರೆಶ್ ಆಗಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈ ಒಂದೆಲ್ಗನ ಇವಾಗ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನೋಡಿ, ನಾನು ಇವಾಗ ಒಂದು ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದೆಲ್ಗನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ, ಒಂದು 15-20 ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಇದನ್ನಿವಾಗ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದನ್ನ ಹೀಗೆ ಬಾಡಿಸ್ಕೊಳ್ದೆ ಹಸಿದು ಸಹ ಮಾಡ್ಬೋದು. ಸ್ವಲ್ಪ ಬಾಡಿಸ್ಕೊಂಡ್ರೆ ಅದರ ಟೇಸ್ಟೇ ಸ್ವಲ್ಪ ಚೇಂಜ್ ಆಗತ್ತೆ. ನೋಡಿ, ತುಂಬ ಏನು ಬೇಡ, ಇವಾಗ ಇಷ್ಟಾದರೆ ಸಾಕು. ನೋಡಿ, ಇದಕ್ಕೆ ಇವಾಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಲ್ರೆಡಿ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹುರಿದಿರೋ ಸೊಪ್ಪನ್ನೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕಿವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನುಣ್ಣಗೆ ರುಬ್ಬಿ ರೆಡಿ ಇದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಪಾತ್ರೆಗೆ ಶಿಫ್ಟ್ ಆಗಿದೆ. ನಾನು ಮಿಕ್ಸಿ ತೊಳೆದ ನೀರನ್ನೇ ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ನೀರಾಗಿರಬಾರ್ದು. ನೋಡಿ, ಈ ಹದ ಪರ್ಫೆಕ್ಟ್ ಆಗಿದೆ.
ಒಂದೆಲ್ಗ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು, ಬುದ್ಧಿಶಕ್ತಿಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದೆಲ್ಗ ಉಪಯೋಗಿಸ್ಕೊಳ್ಳೋದ್ರಿಂದ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಈ ತಂಬಳಿ ಸ್ವಲ್ಪ ಸ್ವೀಟ್ ಇದ್ರೇ ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಸ್ವೀಟ್ ಇದ್ದರೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪು ಬೆಲ್ಲ ಎಲ್ಲ ಅಷ್ಟು ನೀಟಾಗಿ ಕರಗಿದೆ. ಇದಕ್ಕಿವಾಗ ನಾನು ಒಂದು 4 ಸೌಟ್ ಆಗೋಷ್ಟು ಗಟ್ಟಿಯಾದ ಮೊಸರನ್ನ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ತುಪ್ಪ ಮತ್ತು ಜೀರಿಗೆ ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ರುಚಿಕರವಾದ ಒಂದೆಲಗ ಸೊಪ್ಪಿನ ತಂಬಳಿ ರೆಡಿಯಾಗಿದೆ. ಮಕ್ಕಳು ಅನ್ನೋದಕ್ಕಿಂತ ದೊಡ್ಡವರಿಂದ ಹಿಡಿದು ಮಕ್ಕಳೆಲ್ಲರವರೆಗೂ ಇದು ತುಂಬಾ ಇಷ್ಟಪಡ್ತಾರೆ. ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ದೇಹಕ್ಕೂ ತುಂಬ ತಂಪಾಗತ್ತೆ. ಈ ಬೇಸಿಗೆಲೆಲ್ಲ ಈ ರೀತಿ ತಂಬಳಿ ಒಂದು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಊಟನೂ ಹೆಚ್ಚಾಗೇ ಇಳಿಯುತ್ತೆ. ಇದಕ್ಕೆ 1 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿರೋ ಅಂದರೆ ಕ್ಲೀನ್ ಮಾಡಿ ವಾಶ್ ಮಾಡಿರೋ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು 1 ಚೂರು ಜೀರಿಗೆ, 8-10 ಕಾಳುಮೆಣಸು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಅಂದರೆ ಕಾಳುಮೆಣಸಿನ ಖಾರ ಮತ್ತು ಇದು ಎರಡೂ ನೋಡಿಕೊಂಡು ನಾನು ಸೂಜಿಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಹಸಿಮೆಣಸನ್ನು ಹಾಕ್ಕೋಬೋದು, ಇಲ್ಲ ಒಣ ಮೆಣಸು ಯೂಸ್ ಮಾಡೋದಾದರೆ ಅದನ್ನು ಸಹ ಹಾಕ್ಕೋಬೋದು. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಇವಾಗ ಫ್ರೈ ಆಗಿ ರೆಡಿಯಾಗಿದೆ. ಇದಕ್ಕೊಂದು 1/4 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದನ್ನು ಸಹ ನಾನು ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಫ್ರೋಝನ್ ಮಾಡಿರೋ ತೆಂಗಿನ ತುರಿ. ಆಲ್ಮೋಸ್ಟ್ ನಾನು ಇದನ್ನ ಫ್ರೋಝನ್ ಮಾಡಿಟ್ಟು 1 ತಿಂಗಳ ಮೇಲಾಯಿತು. ಇದನ್ನ ಹೇಗೆ ಮಾಡೋದು ಫ್ರೋಝನ್ ಅಂತ ನಿಮ್ಗೇನಾದ್ರು ತಿಳ್ಕೋಬೇಕು ಅಂತ ಅನಿಸಿದ್ರೆ ಅದರ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಅಕಸ್ಮಾತ್ ನಿಮಗೆ ಐ ಬಟನ್ನಲ್ಲಿ ಸಿಗಲಿಲ್ಲ ಅಂತ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಆ ಲಿಂಕ್ನ ಶೇರ್ ಮಾಡ್ತೀನಿ. ನೋಡಿ, ಇದಿವಾಗ ಸ್ವಲ್ಪ ತಣ್ಣಗಾಗಲಿ. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಒಂದ್ಸಲ ಹಾಗೆ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಫುಲ್ಲು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಪೇಸ್ಟ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಮಿಕ್ಸಿ ಜಾರ್ ತೊಳೆದ ನೀರು ಇರತ್ತಲ್ಲ ಅದನ್ನೇ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಹೀಗಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೊಂದು ಒಳ್ಳೆ ಗಮ್ಮತ್ತಾಗಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ನಿಮಗೆ ಮೊಸರು ಯೂಸ್ ಮಾಡಲ್ಲ ಅಂತ ಅನಿಸಿದರೆ ಕಡೆದ ಮಜ್ಜಿಗೆನಾರು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ರುಚಿಕರವಾದ ಕರಿಬೇವಿನ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೋಡಿ, ತುಂಬ ಗಟ್ಟಿಯಾಗೂ ಇಲ್ಲ ಮತ್ತು ತುಂಬ ನೀರಾಗೂ ಇಲ್ಲ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನಿಮಗೆಲ್ಲ ಇವತ್ತಿನ ತಂಬುಳಿ ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಕರಿಬೇವು ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್
ವಾರಕ್ಕೆ ಒಂದು ಸಲನಾದರೂ ನಾವು ಕರಿಬೇವಿನ ಸೊಪ್ಪಿನ ತಂಬುಳಿ ಮಾಡ್ಕೋಬಹುದು. ನಾವೇನು ಸಾಂಬಾರು ಸಾರಿಗೆಲ್ಲ ಹಾಕಿದಾಗ ಸೈಡಿಗೆ ಇಟ್ಬಿಡೋದೇ ಜಾಸ್ತಿ. ಹಾಗಾಗಿ ನಾವು ತಂಬುಳಿ ಮಾಡಿಬಿಟ್ಟು ಯೂಸ್ ಮಾಡೋದ್ರಿಂದ ಗ್ರೈಂಡ್ ಮಾಡಿರ್ತೀವಲ್ಲ, ಆರಾಮಾಗಿ ಮನೆಯಲ್ಲಿ ಮಕ್ಕಳು ಇಂದ ಹಿಡಿದು ದೊಡ್ಡವ್ರ ಸಮೇತ ಈ ತಂಬುಳಿನ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಕರಿಬೇವಿನ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಮಸ್ಕಾರ, AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾಗಿರುವಂತಹ ಬ್ರಾಹ್ಮಣ ಶೈಲಿಯ ಮದುವೆ ಮನೆಗಳಲ್ಲಿ ಮಾಡುವಂತಹ ಚಟ್ನಿ ಪುಡಿಯನ್ನು ತೋರಿಸ್ತಾ ಇದ್ದೀನಿ. ಈ ಚಟ್ನಿ ಪುಡಿ ಹೇಗೆ ಮಾಡಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ಬ್ರಾಹ್ಮಣ ಶೈಲಿಯ ಕರಿಬೇವಿನ ಚಟ್ನಿ ಪುಡಿ ಇದು. ಇದನ್ನು ಹೇಗೆ ಮಾಡೋಣ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ. ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 1/4 ಕಪ್ ಆಗುವಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೆ ಹುರಿಬೇಕಾಗತ್ತೆ. ಈಗ ಬೇಳೆಯ ಬಣ್ಣ ಚೇಂಜ್ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಪ್ಯಾನ್ನ ಇಟ್ಬಿಟ್ಟು ಇದಕ್ಕೆ 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೂ 1 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ಈ ಎಣ್ಣೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ನೀವು ಎಣ್ಣೆ ಬೇಡ ಅಂತಿದ್ರೆ ಡ್ರೈ ರೋಸ್ಟ್ ಸಹ ಮಾಡ್ಕೋಬಹುದು. ಉದ್ದಿನ ಬೇಳೆನು ಬಣ್ಣ ಚೇಂಜ್ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸು ಮತ್ತೆ ಇದಕ್ಕೂ ಸಹ 1 ಡ್ರಾಪ್ ಎಣ್ಣೆ. ಇದನ್ನು ಹುರ್ಕೋಬೇಕು. ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು 1 ಮುಷ್ಟಿ ಆಗುವಷ್ಟು ಕರಿಬೇವು, ಇದಕ್ಕೂ ಎಣ್ಣೆ ಹಾಕಿ 1 ಡ್ರಾಪು ಚೆನ್ನಾಗಿ ಹುರ್ಕೋಬೇಕು. ನಾನು ಇಲ್ಲಿ ರೋಸ್ಟ್ ಅಂದರೆ ಸ್ವಲ್ಪ ಡ್ರೈ ಆಗಿರೋ ಕರಿಬೇವನ್ನ ತಗೋತಾ ಇದ್ದೀನಿ. ಅಂದರೆ ನಾನು ಈ ಥರ ಕರಿಬೇವನ್ನ ಡ್ರೈ ಮಾಡಿ ಇಟ್ಕೋತೀನಿ ಊರಿಂದ ಎಲ್ಲ ತಗೊಂಡ್ಬಂದಾಗ. ಅಂದರೆ ಸಾಂಬಾರ್ ಪುಡಿ ಸಾರಿನ ಪುಡಿ ಎಲ್ಲ ಮಾಡಿದಾಗ ನಾನು ಈ ಕರಿಬೇವನ್ನೇ ಯೂಸ್ ಮಾಡ್ತೀನಿ. ನೀವು ಫ್ರೆಶ್ ಕರಿಬೇವನ್ನ ಯೂಸ್ ಮಾಡೋದಾದರೆ ಅದನ್ನು ಸಹ ಮಾಡ್ಕೋಬಹುದು. ಎಣ್ಣೆಯ ಜೊತೆ ಕರಿಬೇವಿನ
ಘಮ ಒಳ್ಳೆ ಬರ್ತಿದೆ ನೋಡಿ. ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಂತರ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕೊಬ್ಬರಿಯ ಬಣ್ಣ. ಅಂದರೆ ನಾವು ಯಾವುದೇ ಚಟ್ನಿ ಪುಡಿ ಎಲ್ಲ ಮಾಡುವಾಗ ಒಂದು ಸ್ವಲ್ಪನೇ ಮಾಡ್ಕೋಬೇಕಾಗತ್ತೆ. ಈ ಅಳತೆ ಏನಿದೆ ಒಂದು 15 ದಿವಸಕ್ಕೆ ಆಗತ್ತೆ. ಅಷ್ಟನ್ನು ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ. ಆವಾಗ ಫ್ರೆಶ್ ಆಗಿ ನಾವು ಮಾಡ್ಕೋತಾ ಇದ್ರೆ ನಿಮಗೆ ಒಳ್ಳೆ ಟೇಸ್ಟು ಇರುತ್ತೆ, ಪರಿಮಳನೂ ಸಹ ಚೆನ್ನಾಗಿರುತ್ತೆ. ಇದು ಇವಾಗ ಆಗಿದೆ, ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟು 1 ಚಮಚ ಜೀರಿಗೆಯನ್ನು ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಅರ್ಧ ಆಗ್ತಾ ಇದ್ದು ಆಗಲೇ ನೋಡಿ, ಕಲರ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಡತ್ತೆ ಪ್ಯಾನ್ನ ಶಾಖಕ್ಕೆ. ಇವಾಗ ಜೀರಿಗೆನೂ ಸಹ ತೆಗಿತಾ ಇದ್ದೀನಿ. ಈಗ ನೋಡಿ, ಹುರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಆಲ್ಮೋಸ್ಟ್ ಕೈಯಲ್ಲಿ ಹಿಡ್ಕೋಬಹುದು ನೋಡಿ. ಹೀಗೆ ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ರುಬ್ಬಿರೋ ಮಿಶ್ರಣನ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಹುರಿದಿರೋ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹುರಿದು ಹಾಕಿದ್ರೆ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ, ಮತ್ತು ಅದರಲ್ಲಿರೋ ನೀರಿನ ಅಂಶನೂ ಹೋಗಿರತ್ತಲ್ಲ, ಹಾಗಾಗಿ ನಮಗೆ ಸ್ವಲ್ಪ ದಿವಸ ಇಡೋದಕ್ಕೂ ಸಹ ಆಗತ್ತೆ. ನೆಕ್ಸ್ಟು ಅರಿಶಿಣ ಪುಡಿ, ನಂತರ ಇಂಗು, ನಂತರ ಹುಳಿಗೆ ಅಂತ ನಾನಿಲ್ಲಿ ವಾಟೆ ಪುಡಿ ಬಳಸ್ತಾ ಇದ್ದೀನಿ. ಈ ವಾಟೆ ಪುಡಿ ನಿಮಗೆ ಮಂಗಳೂರು ಸ್ಟೋರ್ಸಲ್ಲೆಲ್ಲ ಸಿಗತ್ತೆ, ಕೆಲವರು ಮತ್ತೆ ಆನ್ಲೈನಲ್ಲೂ ಸಹ ಸೇಲ್ ಮಾಡ್ತಾರೆ. ಚೆಕ್ ಮಾಡಿ ತಗೋಬಹುದು ನೀವು. ನಿಮಗೆ ಅಕಸ್ಮಾತ್ ಈ ವಾಟೆ ಪುಡಿ ಸಿಗಲಿಲ್ಲ ಅಂದರೆ ಹುಣಸೆ ಹಣ್ಣನ್ನು ಸ್ವಲ್ಪ ಎಣ್ಣೆನಲ್ಲಿ ಹುರಿದು ಪೌಡ್ರು ಮಾಡ್ಕೋಬಹುದು. ಇವಾಗ ಫೈನಲ್ ಆಗಿ 1 ಚಮಚ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರುಚಿಕರವಾಗಿರುವಂತಹ ಬ್ರಾಹ್ಮಣ ಶೈಲಿಯ ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ಮದುವೆ ಮನೆಗಳಲ್ಲೆಲ್ಲ ಕಂಪಲ್ಸರಿ ಇರಲೇಬೇಕಾಗತ್ತೆ. ಮಲೆನಾಡು